ಇದು ನನ್ನ ಚಿತ್ರ ಜೀವನದ ಪ್ರಥಮ ಹಿಟ್ ಸಿನಿಮಾ. 15 ವರ್ಷ ಕ್ಯಾರಿಯರಲ್ಲಿ ಇವತ್ತೊಂದು ಹಿಟ್ ಸಿನಿಮಾ ನೋಡ್ತಾ ಇದ್ದೀನಿ. ಜೊತೆಯಲ್ಲಿ ಹಾಡುಗಳು ತುಂಬ ಜನಗಳು ಮೆಚ್ಕೊಂಡಿದ್ದಾರೆ. ಎಲ್ಲ ಹಾಡುಗಳು. ಮೊನ್ನೆ ಒಂದು ಮೇಮ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಈ ಸಿನಿಮಾಗೆ ವೀರ್ ಸಮರ್ಥ ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಗಲೇಬೇಕು ಅಂತ. ಬಟ್ ಗೊತ್ತಿಲ್ಲ ಸಿಗುತ್ತೋ ಇಲ್ಲೋ, ಅದು ಬೇರೆ ಪ್ರಶ್ನೆ. ಬಟ್ ನಾನು ಹಿಂದೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಕಾರಂಜಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ದ್ಯಾವರೇಜ್ ಚಿತ್ರ ಸಂಗೀತ ನಿರ್ದೇಶನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದರೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಮ್ಯೂಸಿಕ್ ಇತ್ತು. ಕಾರಂಜಿ ಆಗಲಿ ದ್ಯಾವರಿ ಆಗಲಿ ಇವತ್ತು ತುಂಬ ಜನ ವಿಶ್ ಮಾಡ್ತಾರೆ. ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನಿಸಿತ್ತು. ಕಾರಣ ಏನಂದರೆ, ನಾನು ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಇರೋ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ. 50 ಇಯರ್ಸಲ್ಲಿ ಬಂದಿಲ್ಲ. ಕಾರಣ ಹೇಳ್ತೇನೆ ನಿನ್ಕಂದ್ರೆ, ಒಂದು ಮೆಲೋಡಿ ಇದೆ, ಒಂದು ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ, ಸಿನಿಮ್ಯಾಟಿಕ್, ಆನಂತರ ಒಂದು ತತ್ವ ಪದ ಇದೆ, ಒಂದು ದಾಸರ ಪದ ಇದೆ, ಪುರಂದರ ದಾಸರ ಪದ, ಆನಂತರ ಸೂಫಿ ಇದೆ, ಆನಂತರ ಗಜಲ್, ಕನ್ನಡ ಶೈಲಿ ಭಾವಗೀತೆ ಅನ್ಬೋದು, ಗಜಲ್ ಇದೆ, ಆನಂತರ ರಾಜಸ್ಥಾನಿ ಫೋಕ್ ಕೂಡ ಯೂಸ್ ಮಾಡಿದ್ದೀವಿ. ನೆಸೆಸಿಟಿ ಇರಲಿಲ್ಲ, ಬಟ್ ಸಿನಿಮಾಗೆ ಏನಂದ್ರೆ ಆ ವಿಜುವಲ್ ಆಗಿ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ರಾಜಸ್ಥಾನ್ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತೀರ. ರಾಜಸ್ಥಾನ್ ಎಪಿಸೋಡ್ ಬಂದಾಗ ನೀವು ಪಕ್ಕ ಒಂದು ರಾಜಸ್ಥಾನಿ ಸಿನಿಮಾ ನೋಡಿದಾಗ ಫೀಲ್ ಕೊಡುತ್ತೆ. ಅಂದ್ರೆ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಲ್ಲಂತೂ ನಾನಂತೂ ಪರ್ಸನಲ್ ಆಗಿ ನೋಡಿಲ್ಲ, ನನ್ನ ಗಮನಕ್ಕೆ ಬಂದ. ರ್ಯಾಪ್ ಕೂಡ ಇದೆ, ರ್ಯಾಪ್ ಯೂಸ್ ಮಾಡಿದ್ದೀವಿ. ಅಂದರೆ ಇಷ್ಟೊಂದು ಪ್ರಕಾರಗಳ ಒಂದು ಆಲ್ಬಮಲ್ಲಿ ತುಂಬ ರೇರ್ ಆಗಿರುತ್ತೆ, ಅವಕಾಶ ರೇರ್ ಆಗಿ ಸಿಗುತ್ತೆ. ಅದಕ್ಕೆ ಸಿಕ್ಕಿದ್ದು ಸುನಿ ಸರ್ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿತ್ತು, ಅದು ಸಲ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಿನಿಮಾ ಮ್ಯೂಸಿಕ್ ಮಾಡುವಾಗ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಪ್ರಿಷಿಯೇಷನ್ ಸಿಗುತ್ತೆ, ಇಷ್ಟು ಚೆನ್ನಾಗಾಗುತ್ತೆ ಅಂತ ಖಂಡಿತವಾಗಿ ಅಂದ್ಕೊಂಡಿರಲಿಲ್ಲ. ಕಾರಣ ಏನಂದರೆ, ಒಂದು ಸಿನಿಮಾ ಶುರುವಾಗುವಾಗ ಹೆದರಿಕೆ ಡೆಫಿನೆಟ್ಲಿ ಎಲ್ಲ ಟೆಕ್ನಿಷಿಯನ್ಗಳಿಗೆ ಹೆದರಿಕೆ ಇರುತ್ತೆ. ನನಗೂ ಅದು ಇತ್ತು. ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಸುನಿ ಅಂತವರು ಅವ್ರ ಸಿನಿಮಾ ನಾನು ಸಂಗೀತ ನಿರ್ದೇಶನ ಮಾಡುವಾಗ ಎಷ್ಟು ಮಟ್ಟಕ್ಕೆ ಇದು ಹಾಡುಗಳು ರೀಚ್ ಆಗುತ್ತೆ, ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ, ನ್ಯಾಯ ಸಲ್ಲಿಸೋಕ್ಕೆ ಸಾಧ್ಯ ಅನ್ನೋದೊಂದು ಅನುಮಾನ, ಆತಂಕ ಮನಸ್ಸಲ್ಲಿತ್ತು. ಬಟ್ ಇವತ್ತು ತುಂಬ ಖುಷಿ ಆಗ್ತದೆ. ಎಲ್ಲ ಕಡೆಯಿಂದ ನನಗೆ ಇಷ್ಟೊಂದು ಮೆಸೇಜ್ಗಳು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಿ ನಂದು 15 ವರ್ಷ ಕ್ಯಾರಿಯರ್ ಯಾವತ್ತೂ ನಾನು ರಿಸೀವ್ ಮಾಡಿಲ್ಲ. ಡೈಲಿ 10-15 ಜನಗಳು ಮೆಸೇಜ್ ಮಾಡ್ತಾರೆ, ಸರ್ ವಂಡರ್ಫುಲ್ ಆಲ್ಬಮ್, ನೀನು ಯಾರಲ್ಲೇ ಸಾಂಗ್ ಅಂತೂ ಅದ್ಭುತ, ಎಲ್ಲ ಮಾತನ್ನು ಅದ್ಭುತ, ಗುನುಗುನುಗೋ ಅದ್ಭುತ. ಅಂದರೆ ಪ್ರತಿಯೊಂದು ರೀಲ್ಸ್ ಕೂಡ ಅಷ್ಟೇ ಆಗಿದೆ, ಸಾಂಗ್ಸ್ಗಳು ಸಿಂಗರ್ಗಳು ಹಾಡಿ ನನಗೆ ಟ್ಯಾಗ್ ಮಾಡ್ತಾ ಇರ್ತಾರೆ, ಸರ್ ನಾನು ಟ್ರೈ ಮಾಡಿದ್ದೀನಿ ನೋಡಿ ಅಂತ. ಹಾಗಾಗಿ ಇದೊಂದು ನನ್ನ ಲೈಫಲ್ಲಿ ತುಂಬ ಸಂತೋಷದ ಕ್ಷಣ ಇವತ್ತ. ಒಂದು ಸರಳ ಪ್ರೇಮ ಕಥೆ ನನಗೆ ವಿರಳವಾದ ಒಂದು ಯಶಸ್ಸು ಕೊಟ್ಟಿದೆ, ಸರಳ ಪ್ರೇಮ ಕಥೆ. ಅದಕ್ಕಾಗಿ ಸುನಿ ಸರ್ಗೆ ಮತ್ತು ನಮ್ಮದು ಮೈಸೂರು ರಮೇಶ್ ಸರ್ ನಿರ್ಮಾಪಕರಿಗೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಇಡೀ ತಂಡ, ನಮ್ಮ ಎಡಿಟರ್ ಆದಿ ಅಂತೂ ನನಗೆ ತುಂಬ ಸಪೋರ್ಟ್ ಆಗಿರ್ತಿದ್ದು. ನಾನು ಡೈರೆಕ್ಟರ್ ಜೊತೆ ಎಷ್ಟು ಡಿಸ್ಕಸ್ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ಆದಿ ಜೊತೆ ಮಾಡಿದ್ದೀನಿ. ಏನಕ್ಕಂದರೆ ಔಟ್ಪುಟ್ ಬರೋದು ಅಲ್ಲಿಂದೆ, ರೀಲ್ಗಳು ಬರೋದು ಅಲ್ಲಿಂದೆ, ಟ್ರೇಲರ್ ಬರೋದು ಅಲ್ಲಿಂದೆ, ಟೀಸರ್ ಬರೋದು ಅಲ್ಲಿಂದೆ. ಸುನಿ ಸರ್ ಒಂದ್ಸರಿ ಇನ್ಫಾರ್ಮ್ ಮಾಡೋಕೆ ಹೋಗ್ಬಿಟ್ರೆ ಆದಿಗೆ, ನಾ ಆದಿ ಜೊತೆನೇ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡ್ತೀವಿ. ಅಂದರೆ ಇಡೀ ತಂಡ ನಂದು ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಅದ್ಭುತ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಮತ್ತು ನಮ್ಮ ಮಾಧ್ಯಮ ಬಂಧುಗಳೇ ಅನ್ಬೋದು, ನನಗೆ ಫಸ್ಟ್ ಸಿನಿಮಾದಿಂದ ಶಿವಮಣಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಧ್ಯಮ ಮಿತ್ರರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ವೀರ್ ಸಮರ್ಥ ತುಂಬ ಒರಿಜಿನಲ್ ಕಂಪೋಸರ್ ಇದ್ದಾರೆ, ಅವ್ರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರೊಳಗೆ ಸ್ಪೆಷಲ್ ಆಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಈ ಪಯಣ ಹೀಗೆ ಮುಂದುವರಿಲಿ. ಇನ್ನೂ 50 ದಿವಸದ ಒಂದು ಶೀಲ್ಡ್ ತಗೊಳ್ಳಿ ಬರಬೇಕಂತ ಆಸೆ ಇದೆ, ಅದು ಆಗುತ್ತೆ ಅಂದ್ಕೊಂಡಿದ್ದೀನಿ. ಕಾರಣ ಏನಂದರೆ, ನಿನ್ನೆ ಆಲ್ಮೋಸ್ಟ್ 8ರಿಂದ 10 ಶೋ ಹೌಸ್ಫುಲ್ ಇತ್ತು ಬೆಂಗಳೂರಲ್ಲಿ, ಮೈಸೂರಲ್ಲಿ ಹೌಸ್ಫುಲ್ ಇತ್ತು. ಹಾಗಾಗಿ ಆ ಆಸೆಗೆ ಒಂದು ರೆಕ್ಕೆ ಬಂದೆ. 50 ದಿವಸ ಕಂಪ್ಲೀಟ್ ಆಗುತ್ತೆ, ತಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು. ಇದೇ ಸ್ಟೇಜಲ್ಲಿ ಮಾತಾಡೋಣ. ಧನ್ಯವಾದ.